ಮಾತಾಡ್ಸಿಲ್ಲಿ ಹೇಳು. ಸರಿಯಾಗಿ ಎದ್ರಸು ಹೇಳ್ತೀನಿ. ಅಲಸ್ಮಕ್ಕನ್ನ ಅಲ್ಲ ಇಂಥವು ಯಾತಕ್ಕೆ ಮಾಡ್ತೀಯೇ? ನನ್ನ ಮಗಗೆ ಸಟ್ಟಾಗಿರೋ ಹೆಣ್ಣ ನಿನ್ನ ನನ್ನ ಮಗನ ಜೊತೆಗೆ ಕರ್ಕೊಂಬಂದು ಮದುವೆ ಮಾಡಿಸಿದೆಯಲ್ಲ ನೀನು. ಇಂಥವು ಯಾತಕ್ಕೆ ಮಾಡ್ತೀಯ? ಊರಾಗೆ ದೊಡ್ಡ ನ್ಯಾಯ ಎಸ್ತಮ್ಮಂಗೆ ನನ್ನ ಊರು ಮುಂದಕ್ಕೆ ಹಂಗೇನೆ ನ್ಯಾಯ ಮಾಡೋಕ್ಕೆ ಹಾಕಿದ್ದೆ. ಈ ಕಿಟ್ಟಪ್ಪ ನನ್ನ ಮಕ್ಕಳು ಮದುವೆ ನಿಲ್ಲಿಸ್ತು ಅಂತ ಹೇಳಿ ಅದಕ್ಕೇನೆ ಕೇಳಲ್ಲಿ ಕರೀಲಿ ಅಲಸ್ಮೀನ ಹೇಳ್ತೀನಿ. ಲಕ್ಷ್ಮಕ್ಕ ಏನಮ್ಮ ಲಕ್ಷ್ಮಕ್ಕ? ಇವ್ಯಾಕಪ್ಪ ಈ ಹೊಸು ಬಂದವೆ. ಫಸ್ಟ್ ನಮ್ಮ ಮನೆಯಿಂದ ಹೊರಗೆ ನಿಂತ್ಕೊಂಡು ಮಾತಾಡಿ. ನೀವೇನೇ ಮಾತಾಡೋದಿದ್ರು ನಡೀರಿ ಹೊರಕ್ಕೆ ನಿಂತ್ಕೊಂಡು ಮಾತಾಡ್ರಿ. ಅಲ್ಲ ಕಣೆ ಲಕ್ಷ್ಮಕ್ಕ, ನಮ್ಮ ಕಿಟ್ಟಣ ಬಂದೈತೆ ಹೊರಗೆ ನಿಂತ್ಕೊಂಡು ಮಾತಾಡು ಅಂತ ಹೇಳ್ತೀಯಲ್ಲೇ. ನಮ್ಮ ಕಿಟ್ಟಣಿಂದು ಏನು ಮರ್ಯಾದೆ ಅಂತ ಗೊತ್ತೈತೇನೆ ಊರಾಗ ನಿನಗೆ. ಹೊರಗೆ ನಿಂತ್ಕೊಂಡು ಮಾತಾಡು ಅಂತೀಯಲ್ಲೇ. ಏಯ್ ಮುಚ್ಚು ಸಾಕು. ನೀನಂತ ಅವನಿಂದ ಓಡಾಡ್ತೀಯ ಅದಕ್ಕೇನೆ ಕಿಟ್ಟಣ ಅಂತ ಮರ್ಯಾದೆ ಕೊಡ್ತೀಯ. ಅವನು ಯಾವ ನನ್ನ ಮಕ್ಕಳು ಮದುವೆ ನಿಲ್ಸಿದ್ನ ಆವತ್ತೇ ನನಗೆ ಅವನು ಏನೂ ಅಲ್ಲ. ವಾರ ನಿಂತ್ಕೊಂಡು ಮಾತಾಡ್ಬೇಕು ಏನೇ ಮಾತಾಡೋದಿದ್ರು. ಅಲ್ಲ ಕಣಮ್ಮ ಲಕ್ಷ್ಮಕ್ಕ, ಈಗ ನಾನೇನ ನಿಮ್ಮ ಮಕ್ಕಳು ಮದುವೆ ನಿಲ್ಲಿಸ್ತೆ ಅಂತ ನೀನು ಹೇಳ್ತೀಯ. ಇವಾಗ ನನ್ನ ಮಗನ ಮದುವೆ ಆಗ್ದಂಗೆ ಮಾಡ್ದಲ್ಲ ನೀನು. ಇದಕ್ಕೇನು ಹೇಳ್ತೀಯ ನೀನು? ನಾನೇನು ಮಾಡಿದೆ ಅಂತದ್ದ? ನಾವಂತ ಮಾಡೋಕ್ಕೋಗಲ್ಲ. ಬಿಡು ಆಗ್ಲೇಳು ಚೆನ್ನಾಗಿರ್ಲೇಳು ಅಂತ ಹೇಳ್ತೀವಿ. ನಿನ್ನಂತ ಕೇಣಿ ಕಿತಾಪತಿ ಮಾಡಲ್ಲ ನಾವು. ಅಲ್ಲೋಡ್ ಕಿಟ್ಟಣಯ್ಯ ಏನು ಮಾಡೇ ಇಲ್ಲ ಅಮ್ಮಂಗೆ ಮಾತಾಡ್ತಾ ಇದ್ದಾಳೆ. ಬಾ ಅಲ್ಲ ಕಣೆ ಕಿಟ್ಟಣ ನೋಡ್ಕೊಂಬಂದಿರೋ ಹುಡುಗಿನ ನಿನ್ನ ನನ್ನ ಮಗುಗೆ ಮದುವೆ ಮಾಡಿಸಿದ್ಯಲ್ಲ ಕರ್ಕೊಂಬಂದು. ಅದೇ ಹೆಣ್ಣು ನಮ್ಮ ಕಿಟ್ಟಣ ನೋಡಿದ್ದು ನಮ್ಮ ದೇವುಗೆ. ನನಗೇನು ಗೊತ್ತೋಗು. ನನಗಿದು ಸುದ್ದಿನೇ ಗೊತ್ತಿಲ್ಲ. ನನಗೆ ನೀನು ಯಾವ ಹೆಣ್ಣು ನೋಡ್ಕೊಂಬಂದಿದ್ದು? ನನ್ನೇನು ಕರ್ಕೊಂಡೋಗಿದ್ದೆ? ನೀನು ಹೆಣ್ಣು ನೋಡ್ಕೊಬರಕ್ಕೆ ಅದೇ ಹುಡುಗಿ ಅಂತ ನನಗೇನು ಗೊತ್ತು? ನಾವ್ರಿಬ್ರು ಒಂದೇ ಕಾಲೇಜ್ಗೆ ಹೋಗಾರಂತೆ ಅದಕ್ಕೇನೆ ಲವ್ ಮಾಡಿ ಮದುವೆ ಆಗ್ಯಾವ್ರಿ. ಇವಾಗ ನೀನು ಕಳಿಸಿದ್ಯಾ ಅಂತ ಹೇಳಿ ನನ್ನ ಮೇಲೆ ಬಂದಿದೆಯಲ್ಲೇ ತಾಯಿ ನೀನು. ಅಲ್ಲ ಹೆಣ್ಣವ್ ಇವಳು ಮಾತು ಕೇಳಿ ನೀನು ಬಂದಿದೆಯಲ್ಲ, ನಿಂಗೆ ಒಂದೀಟು ಬುದ್ಧಿ ಇಲ್ವಿ. ನೀವಂತೂ ಈಗ ಅನ್ನ ತಿಂಬ ಬಾಯಿಗೆ ಹೊಲಸು ತಿಂಬ ಮಾತಾಡ್ತೀರಂತ ನಾನಂತ ಮಾತಾಡಲ್ಲ. ನಾನು ಏನಿದ್ರು ಸರಿಯಾಗಿ ಮಾತಾಡ್ತೀನಿ. ನೀವು ಹಂಗಲ್ಲ. ನೀವು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತೀರಾ. ಅಲ್ಲ ನಮ್ಮ ಕಿಟ್ಟಣ ಇನ್ನೇ ನಿನ್ನ ಪಂಚಾಯತ್ಗೆ ಹಾಕಿ ಮರ್ಯಾದೆ ತೆಗ್ದು ಇವಾಗ ನಾವು ಹಾಕ್ತೀವಿ. ಹಿಂಗೆ ಮಾಡ್ಬೋದೇ ಲಕ್ಷ್ಮಕ್ಕ? ಕಿಟ್ಟಣ್ಣನ ಮಗನ ಮದುವೆ ಸೆಟ್ ಆಗಿತ್ತು ಊರಾಗೆಲ್ಲ. ನಾಳೆ ಕಿಟ್ಟಣ ಹೇಳಿತ್ತು ನನ್ನ ಮಗನ ಮದುವೆ ಬರ್ರಿ ಎಲ್ಲಾರ್ಗೂ ಸೀರೆ ತತ್ತೀನಿ, ಎಲ್ಲಾರ್ಗು ಬಳೆ ತೊಡಿಸ್ತೀನಿ ಅಂತ ನಮ್ಮ ಕಿಟ್ಟಣ ಆಲೆ ಊರಾಗೆಲ್ಲ ಹೇಳಿತ್ತು. ಇವಾಗ ನೀನು ಹಿಂಗೆ ಮಾಡೋದು ಸರಿ ಏನಮ್ಮ ಲಕ್ಷ್ಮಕ್ಕ? ಹೇಳು. ನಾನು ಇಂಥವೆಲ್ಲ ಮಾಡಲ್ಲ ಅಂತಿದ್ದಲ್ಲ, ಇವಾಗ ಹೆಂಗೆ ಮಾಡಿದೆ? ಇದೊಳ್ಳೆ ಸರಿ ಹೋಯ್ತಪ್ಪ. ಅಲ್ಲ ನಿನ್ಗೆ ಹೆಂಗೆ ತಿಳಿತೈತೆ ನಿಂಗಣಯ್ಯ? ಅಲ್ಲ ಇವಳು ಮಾತು ಕೇಳಿ ಜೈ ಮಾತು ಕೇಳಿ ಬಂದೇ ಇದ್ರಲ್ಲ ನೀವು. ಇವಳು ಹೇಳಿದ್ಲು ಅಂತ ಹೇಳಿ ಕಣಮ್ಮ. ಮತ್ತೆ ನಾವು ನೋಡ್ಕೊಂಬಂದಿರೋ ಹುಡುಗಿನೇನೆ ಇವಾಗ ನಿನ್ನ ಮೈದ್ನ ಮದುವೆ ಆಗಿರ್ಬೇಕಂದ್ರೆ ಇದು ನಾನು ಮಾಡಿದ್ನೆಂಬ ಹೊಟ್ಟೆ ಕಿಚ್ಚಿಂಗ್ ನೀನು ಮಾಡಿಲ್ಲ. ನಾನು ಹೇಳ್ತೀನಿ ಊರಾಗ ಗೌಡ್ರನ್ನೆಲ್ಲ ಕಲೆ ಹಾಕಿ ನಾನು ಕೇಳ್ತೀನಿ ಹಿಂಗೆ ಮಾಡ್ಬೋದೇ ಲಕ್ಷ್ಮಕ್ಕ? ಅವತ್ತು ನಾನು ಹಿಂಗೆ ಮಾತ್ರ ಹಿಂಗಂತು ಅಂತ ನಾನು ಕೇಳ್ತೀನಿ. ಹೋಗು ಕಲೆ ಹಾಕೋಗು. ಗೌಡ್ರು ಎಲ್ಲ ಯಾರ್ಯಾರು ಬೇಕು ಎಲ್ಲರನ್ನೂ ಕಲೆ ಹಾಕೋಗು. ನಾನು ಹೇಳ್ತೀನಿ ಆ ಹುಡುಗಿ ಏನಾನ ಹೇಳ್ಬಿಡ್ಲಿ ನೋಡೋಣ. ಅವ್ರು ಮದುವೆ ಆಗಿರೋರು ಅವರು. ಅಲ್ಲ ನನಗೆ ಯಾಕೆ ನೀವು ಬಂದು ಹೇಳ್ತಾ ಇದ್ದೀರಾ? ನಿಮಗೆ ಏನಾನ ಗೊತ್ತಾಗಂಗಿದ್ದಿದ್ರೆ ಇಲ್ಲಿ ಬಂದು ಹೇಳ್ತಿರ್ಲಿಲ್ಲ ನನಗೆ. ನಾವಾದ್ರೂ ಸುದ್ದಿ ಗೊತ್ತಿಲ್ಲ ನನಗೆ. ಬಂದಿದ್ದ ಮದುವೆ ಆಗಿ ಬಂದ ಆರತಿ ಮಾಡಿ ಒಳಕ್ಕೆ ಬಿಡ್ಕಾಳ್ರಿ ಅಂತ ಹೇಳಿ ನನ್ನ ಮೈದ್ನ ಹೆಂಟಿಗೆ ಹೇಳಿದ್ದೀನಿ. ಅಷ್ಟು ಬಿಟ್ಟರೆ ನಂದು ಇದ್ರಾಗೇನು ಇಲ್ಲ. ಕಲೆ ಹಾಕ್ರಿ. ದೇವ್ರಂಬನೇ ಇದ್ದಾನೆ ಮ್ಯಾಲೊಬ್ಬ ನೋಡ್ತಿರ್ತಾನೆ. ಅದೇನು ಎತ್ತ ಅಂತ ಹೇಳಿ ದೇವ್ರ ಗುಡಿ ಮುಂದೆ ಕಾಲ ಹಾಕಿ ನಾನೇ ಬೇಕಾದ್ರೆ ಪ್ರಮಾಣ ಮಾಡೋದಾದ್ರೆ ಮಾಡ್ತೀನಿ. ನಂದೇನು ಇದ್ರ ಕೈವಾಡ ಇಲ್ಲ ಅಂತ ಹೇಳಿ ನಾನು ಏನು ಮಾಡಿಲ್ಲ ಅಂದಮೇಲೆ ನನಗೇನು ಭಯ? ಹೋಗಿ ಕಲೆ ಹಾಕ್ರಿ. ನಾನೇನು ಹೆದರಿಕೆ ಅಂತಾಳಲ್ಲ. ನಾನು ಯಾರಿಗೆ ಆಗ್ಲಾಳಿ ಇನ್ನೂ ಚೆನ್ನಾಗಿರಲಿ ಕಿಟ್ಟಣ್ಣಿಂದ ಮಗನ ಮದುವೆ ಅಂತ ಹೇಳಿದ್ರು. ಬಿಡಪ್ಪ ಮಾಡಲಿ, ಮದುವೆ ಆಗಿಲ್ಲ. ಇಬ್ರು ಗಂಡು ಮಕ್ಳು ಇದ್ದಾರೆ, ಆಗಿಲ್ಲ ಬಿಡು ಆಗ್ಲೇಳು ಅಂತ ಹೇಳಿ ನಾನು ಇನ್ನೂ ಹಿಂಗಂದಿದ್ದೀನಿ ಹೊರ್ತನು ನಾನಂತ ಕೇಣಿ ಕಿತಾಪತಿ ಮಾಡಿ ಅಂತ ಕೆಡ್ಸಣ್ಣನ ಕತೆ ಮಾಡೋ ಅಂತಾಳಲ್ಲ ನಾನು. ನ್ಯಾಯ ಕಿಟ್ಟಣ್ಣನ ಮಗನ ಮದುವೆ ಆಗುತ್ತಲ್ಲ ಅಂತ ಹೇಳಿ ಒಟ್ಟೂರಿಗೆ ಮಾಡಬಾರ್ದು ಕಣೆ ಲಕ್ಷ್ಮಕ್ಕ ನೀನು. ನಮ್ಮ ಕಿಟ್ಟಣ್ಣಗೆ ಎಲ್ಲ ಐತೆ, ಹೊಲ ಐತೆ, ಮನೆ ಐತೆ, ದುಡ್ಡು ಐತೆ, ಆಸ್ತಿ ಐತೆ, ಎಲ್ಲ ಐತೆ. ದೇವ್ರಂಬನು ಏನು ಮಾಡ್ತೀಯ ಮಗನ ಮದುವೆ ಆಗ್ದಂಗೆ ಮಾಡೇವ್ನಿ. ಎಲ್ಲ ಇದ್ರೂ ಇವಾಗ ಅದೊಂದು ಆಗ್ತಿಲ್ಲ ಅಷ್ಟೇನೆ. ನಮ್ಮ ಕಿಟ್ಟಣ್ಣಗೆ ಮಗನ ಮದುವೆ ಅಂದ ಆಗಲಿ ಮಕ್ಕಳದು ಆವಾಗಿರೋದು. ಅಲ್ಲ ನೀವು ಹಿಂಗೆ ಮಾಡೋದು ಸರಿ ಇಲ್ಲ ಕಣೆ ಲಕ್ಷ್ಮಕ್ಕ. ಯಾಕೆ ಲಕ್ಷ್ಮಕ್ಕ ಇವ್ರು ಯಾಕೆ ಬಂದು ಬಾಯ್ ಮಾಡ್ತಾ ಇದ್ದಾರೆ? ನನ್ನ ಮೈದನ ಮಗ ಮದುವೆ ಆಗಿ ಕರ್ಕೊಂಬಂದಿಲ್ವೇ ಆ ಹುಡುಗಿ ಇವನ್ ಕಿಟ್ಟಪ್ಪ ನೋಡಿದ್ನಂತೆ.
ನನ್ಗೇನು ಗೊತ್ತು ಅದೆಲ್ಲ ಏನು ಗೊತ್ತಪ್ಪ, ಇವನು ಯಾವ ಹೆಣ್ಣು ನೋಡಿದ್ನೋ, ಅವನು ಕರ್ಕೊಂಬಂದಿರೋದು ಅದೇ ಹೆಣ್ಣು ಅಂತ ನನಗೇನು ಗೊತ್ತು. ಆರತಿ ಮಾಡಿ ಒಳಗೆ ಬಿಡ್ಕಾಳ್ರಿ ಅಂತ ಹೇಳಿದಿಕ್ಕೇನೆ ಯಾರೋ ಆರೆ ತಗೊಂಡೋಗಿ ನಿನಗೆ ನಿನ್ನ ಮಗುಗೆ ಹೆಣ್ಣು ನೋಡ್ಕೊಂಬಂದಿದ್ದಲ್ಲ ಅದನ್ನ ಲಸ್ಮಕ್ಕ ಮೈದನ ಮಗುಗೆ ಆಲೆ ಮದುವೆ ಮಾಡ್ಕೊಂಬಂದವಳೆ ಅಂತ ಹೇಳಿ ಆಲೆ ಸುಚ್ಚವ್ರಿ. ಕೆಟ್ಟಪ್ಪಗೆ ಅದಕ್ಕೆ ಇವನು ಬಂದವನಿಲ್ಲಿ ಕೆಟ್ಟಪ್ಪ. ಅಲ್ಲ ನೀನು ಹೆಂಗೆ ಹೇಳ್ದೆ, ನೀನು ಹೆಂಗೆ ನಿನ್ನ ಮಕ್ಕಳು ಮದುವೆ ಆಗಲಿಲ್ಲ ಅಂತ ಹೇಳಿ ನಾನು ಕೆಡಿಸ್ದೆ ಅಂತ ಹೇಳಿ ಇವತ್ತು ನನ್ನ ಮಕ್ಕಳು ಮದುವೆ ನೀನು ಕೆಡಿಸ್ತೀಯಾ ಹಂಗೆ ಹಿಂಗೆ ಅಂತ ನೋಡಿ ನಿಂದ ಅಜ್ಜಿ ನನ್ನ ಮೇಲೆ ಬಂದಿರೋದ ಇವಾಗ ನಿಂದ ಇದ್ರಾಗ ಏನೋ ಕೈವಾಡ ಐತೆ ಅಂತ ಹೇಳಿ. ಇಲ್ಲ ಕಣ್ಕಿಟ್ಟಪ್ಪ, ದೇವರಾಣೆಗೂ ಯಾರನ ನಾನು ಹಂಗಂದೆ ಲಸ್ಮಕ್ಕ ಹಿಂಗೆ ಕಿಟ್ಟಪ್ಪನ ಮಗೊಂದು ಮದುವೆ ಸಟ್ಟಾತ ಅಂದ್ಕಣಿ ದಡ್ಡಂದು ಅಂತ ಹೇಳಿ ನಾನು ಹೇಳ್ದೆ. ಅದಕ್ಕೇನೆ ಅವಳೇನಂದ್ಲು, ಬಿಡಪ್ಪ ಆಗ್ಲಿ ಹೇಳು ಬಿಡತ್ತ ಆಗಿ ಚೆನ್ನಾಗಿರ್ಲೇಳು ಅಂತ ಒಂದ್ಲೇ ಹೊರ್ತರು ಪಾಪ ಕೆಟ್ಟದ್ದಂತೂ ಬಯಸಕ್ಕೆ ಹೋಗ್ಲಿಲ್ಲ ಕಣ್ಕಿಟ್ಟಪ್ಪ. ಇಬ್ರು ಮಕ್ಕಳು ಚೆನ್ನಾಗಿರ್ಲಿ ಅಂತ ಒಂದ್ಲೇ ಹೊರ್ತನು ಮದುವೆ ಆಗಬಾರ್ದು ಅಂತ ಅವಳು ಬಾಯಾಗ ಹೊಡಿಸ್ಲಿಲ್ಲ. ಈ ಪದ ಮಾತ್ರ ಅವಳು ಹೊಡಿಸ್ಲಿಲ್ಲ ಕಣಪ್ಪ. ಸುಮ್ಮನೆ ಯಾಕೆ ಅನ್ಯಾಯದ ಮಾತಾಡಬಾರ್ದು. ನಿಂಗಜ್ಜಿ ನೀನು ಸುಮ್ಮನಿರು, ನಿನಗೆ ಗೊತ್ತಾಗಲ್ಲ. ಅಲ್ಲ ಇವಳು ಮುಂದೆ ಹೆಂಗೆ ನಾಯಸ ಮಾತಾಡ್ತಾಳೆ. ಒಳಗೆ ಮಾಡಿರೋದು ಇದೆಲ್ಲ ಪಿತೂರಿ, ನನಗೆ ಗೊತ್ತೈತೆ. ನಿನಗೆ ಗೊತ್ತಾಗಲ್ಲ, ಸುಮ್ಕಿರು. ಇದೆಲ್ಲ ಈ ಅಮ್ಮಂದೆ ಕೈವಾಡ. ಇಲ್ಲಿ ನಾ ಮನೆ ಬಾಕ್ಲಕ್ಕೆ ನಿಮ್ಮನ್ನ ಹೇಳ್ರಿ ಅಂತ ಯಾರು ಕರ್ಸಿದ್ರಿ? ಇಲ್ಲಿ ಹೋಗಿ ಕಲೆ ಹಾಕು ಬತ್ತಿ. ನಾ ದೇವಸ್ಥಾನದ ಮುಂದೆ ಹೇಳ್ಬೇಕು, ಹೇಳ್ತೀನಿ. ನಂದಿದ್ರಾಗ ಏನು ಕೈವಾಡ ಇಲ್ಲ, ನಾನು ಯಾಕೆ ಮಾಡೋ ನಿಂತದ್ದು ಅಂತ ಹೇಳಿ. ನಾನು ಅವತ್ತೇನೋ ಕಲೆ ಹಾಕಿ ನಿಮ್ಮ ಮರ್ಯಾದೆ ತೆಗ್ದಿದ್ದಕ್ಕೆ ಆ ಸೇಡಿಗಾಗಿ ಬಂದಿರೋರು ನೀವು. ಅದೇನೋ ಬೇರೆ ಸೇಡಿರೋದಕ್ಕಾಗಿ ಬಂದಿದ್ದೀರಾ ಅಂತಾದ್ರಾಗೆ ನೀವು ನನ್ನ ಮೇಲೆ ನೀವು ಬಂದ್ರೆ ಅಷ್ಟೇನಿ. ನಾನೇನು ಸುಮ್ಮನಿರ ಅಂತಳಲ್ಲ ನೋಡಿ, ಹೇಳಿರ್ತೀನಿ. ನಾವು ಯಾರಿಗೂ ಅಂತ ಮಾಡೋಕೆ ಹೋಗಲ್ಲ. ಇನ್ನೂವರೆಗೂ ಆಗೈತೆ, ನಾನು ಅಂಥವು ಯಾರಿಗೂ ಮಾಡಿಲ್ಲ. ನನಗೆ ಮರ್ಯಾದೆ ಇಲ್ಲ ಕಣಮ್ಮ ಲಸ್ಮಕ್ಕ. ನಾನು ಊರಾಗೆಲ್ಲ ಇವಾಗ ಹೇಳಿದ್ದೆ, ನನ್ನ ಮಗನ ಮದುವೆ ಬರ್ರಿ, ಎಲ್ಲರಿಗೂ ಬಳೆ ತೊಡಿಸ್ತೀನಿ, ಹೂವು ಕೊಡಿಸ್ತೀನಿ, ಮೆಹಂದಿ ಕೊಡಿಸ್ತೀನಿ, ಉಗುರು ಬಣ್ಣ ಕೊಡಿಸ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೆ. ಎಲ್ಲ ಹೆಂಗಸ್ರಿಗೂ ತರೋಣ ಅಂತಿದ್ದೆ. ಕಣಯ್ಯ, ಇವಳು ಮಾತಾಡಿಸ್ತಿರ್ಲಿಲ್ವಲ್ಲ ನೀನು. ನಾವೆಲ್ಲ ಹೆಂಗಸ್ರಿಗೂ ಹೇಳ್ತಿದ್ವಲ್ಲ, ಸೀರೆ ಕೊಡಿಸ್ತೀವಿ, ಹೂವು ಕೊಡಿಸ್ತೀವಿ, ಉಗುರು ಬಣ್ಣ ಕೊಡಿಸ್ತೀವಿ, ಎಲ್ಲ 2 ಡಜನ್ ಬಳೆ ತೊಡ್ಕೊಂಡು, ಕಿಟ್ಟಣ ತಂದಿರೋ ಸೀರೆ ಉಡ್ಕೊಂಡು, ಹೂ ಮುಡ್ಕೊಂಡು, ಉಗುರು ಬಣ್ಣ ಹಾಕ್ಕೊಂಡು, ಮೆಹಂದಿ ಒಯ್ಕೊಂಡು ಬರ್ರಿ ಅಂತ ನಾನು ಹೇಳ್ತಿದ್ನಲ್ಲ. ಅಕ್ಕೆ ಅವಳಿಗೆ ಲಸ್ಮಕ್ಕಿಗೆ ಒಟ್ಟುರಿ ಬಂದೈತೆ. ಅಕ್ಕೆ ಹಿಂಗೆ ಮಾಡಿರೋದು ಕಿಟ್ಟಣಯ್ಯ. ಜಯಮ್ಮ ಸುಮ್ಮನೆ ಹೋದ್ರೆ ಸರಿ, ನೋಡಿ ಹೇಳಿರ್ತೀನಿ. ನನ್ನ ಸುದ್ದಿಗೆ ಬಂದರೆ ಅಷ್ಟೇನೆ. ಅಲ್ಲ ನಾನು ಒಟ್ಟುರ್ಕೊಂಡಿದ್ದು ನೀನು ನೋಡಿದ್ದೇನೆ. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳು ಇವಳು ಮಾತು ಕಟ್ಕೊಂಡು ಬಂದಿದ್ಯಲ್ಲ, ಹೋಗು ಸುಮ್ಮನೆ. ನಾನೇ ಅದಕ್ಕಿಂತ ಮಾಡಕ್ಕೆ ಹೋಗೋಣ. ನಾವಿಂಥವು ಯಾರಿಗೂ ಮಾಡಕ್ಕೆ ಹೋಗಲ್ಲ. ನೀನಾದರೆ ಮಾಡ್ತೀಯ ಇನ್ನೂ. ನೀವೆಲ್ಲ ಹೋಗ್ಬೇಕಾದ್ರೆ ನಿಮ್ಮಂಥರ ಆದರೆ ಯಾರ್ದಾನ ಮದುವೆ ಆಗಾದ ಕೆಡಿಸ್ತೀರ. ಹಂಗೆ ಹಿಂಗೆ ಅಂತ ಹೇಳಿ ಇವತ್ತು ನನ್ನ ಮಕ್ಳ ಮದುವೆ ಕೆಡಿಸಿ ಎಲ್ಲ ನಿಮ್ಗೆ ಅದೇ ಪಾಪ ಸುತ್ಕೊಂಡೈತೆ. ನಾನು ನೊಂದ್ಕೊಂಡಿರೋದೇ ನಿಮಗೆ ಕರ್ಮ ಸುತ್ಕೊಂಡಿರೋದು. ಹೋಗು. ನಾನು ನಿನ್ನ ಮಗನ ಮದುವೆ ಯಾಕೆ ಆಗ್ತಿಲ್ಲ ಅಂತಂದರೆ ನನ್ನ ಮಗಳದ ಮದುವೆ ಆಗೋದನ್ನ ಕೆಡ್ಸಿದ್ರಲ್ಲ, ಅದಕ್ಕೆ ನಿನ್ನ ಮಗನ ಮದುವೆ ಆಗ್ತಿಲ್ಲ ಅಷ್ಟೇನಿ. ಮಾಡಿದ್ದುಣ್ಣ ಮಾರಾಯಮ್ಮಂಗೆ ನಾನೇ ಮಾಡಿರೋದು ನಿನಗೆ ಇವಾಗ ತಿರಿಕೆಣೈತೆ ಅಷ್ಟೇನಿ. ಕಿಟ್ಟಣ್ಣರ ಮನೆಗೆ ಯಾರು ಹೆಣ್ಣು ಕೊಡಲ್ಲ ಅನ್ಕೊಂಡಿದೀಯೇ? ಅಯ್ಯೋ ಮಸ್ತ ಕೊಡ್ತಾರೆ. ತಂದು ಮಾಡ್ಲೆ ತಾಯಿ, ಸಂತೋಷ. ಅಲ್ಲ ನೀನು ನಿನ್ನ ಮಗಳು ಮದುವೆ ಮಾಡು, ಇವನು ಇವ್ರ ಮಕ್ಳು ಗಂಡು ಮಕ್ಳದ್ದು ಮದುವೆ ಮಾಡಲಿ ನೋಡೋಣ. ಅದಿಲ್ಲ ಜಯಮ್ಮ, ನಿನ್ನ ಮಗಳು ಮದುವೆ ಮಾಡಿ ನೋಡೋಣ ನೀನು. ಆ ಗಿರ್ಜಿಂಬೆ ಹೇಳ್ದ ಅವಳದು ಮದುವೆ ಮಾಡು ನೋಡೋಣ ನೀನು. ಅವಾಗ ನಿನ್ನ ಹೆಂಗೆ ಸೋಮ್ತೀನಿ. ಅವಳ ಮಗಳು ಮದುವೆ ಮಾಡಿ ಬಂದು ನೀನು ಮಾತಾಡು, ಸುಮ್ಮನೆ ಮಾತಾಡಬೇಡ. ಇನ್ನಾನ ಒಬ್ಬ ಮಗಳು ಅಂತ ತಲೆ ಮಿಕ್ಕಿಕೊಂಡವಳಿ. ಅದು ಗಿರ್ಜಿಂಬೆ. ಸುಮ್ಮನೆ ಹೋಗ್ರಪ್ಪ, ಸುಮ್ಮನೆ ಕಾಣ್ದಿಲ್ದಿಲ್ಲಿ ಗುದ್ದಾಟಕ್ಕೆ ಬರಬಾರ್ದು. ಸುಮ್ಮನೆ ಹೋಗ್ರಿ, ಅವಳ ಪಾಡಿಗೆ ಅವಳು ಇದ್ದಾಳೆ, ನಿಮ್ಮ ಸುದ್ದಿ ಬಂದಿಲ್ಲ. ನಾನು ನ್ಯಾಯಕ್ಕೆ ತಲೆ ಹಾಕ್ತೀನಿ ಕಣಮ್ಮ. ಬಾ ನೀನು ಅಷ್ಟೇ. ನಾನು ಹೇಳ್ತೀನಿ ಅವ್ರಿಗೆಲ್ಲ ಕರ್ಸಿ. ಅಲ್ಲ ನಾನು ಹಿಂಗೆ ಮಾಡಿದೆ ಅಂತ ಇವತ್ತು ಹಿಂಗೆ ಲಸ್ಮಕ್ಕೆ ಹಿಂಗೆ ಮಾಡೋದು ಸರಿನೇ ಅಂತೀನಿ. ಕಲೆ ಹಾಕೋಗಿ ಹೋಗು. ನಾನೇನಾನ ಅನ್ಯಾಯ ಮಾಡಿದರೆ ದೇವ್ರು ನೋಡ್ಕೊಂತಾನೆ ಹೋಗಿ ಬಂದು ಹೇಳ್ತೀನಿ ನೋಡಿ. ಆ ಗುಡಿ ಮುಂದೆ ಹೇಳ್ತೀನಿ. ನನಗೇನೇನೆ ಅದಕ್ಕೆ ಇಲ್ಲ, ಹೋಗು. ನನ್ನ ಮೇಲೆ ಬಂದಿರೋದು ನೋಡು. ಬಾ ಕಿಟ್ಟಣ, ಎಲ್ಲರಿಗೂ ಗೊತ್ತಾಗ್ಲಿ ಹೇಳು. ಎಲ್ಲಾರನ್ನೂ ಗೌಡ್ರನ್ನು ಆ ಪಾಟ್ಲಿಂಗಜ್ಜನ್ನು ಎಲ್ಲಾರನ್ನೂ ಕರೆಸಿ ಹೇಳ್ಸನು ಬಾ. ಗುಡಿ ಮುಂದೆ ಹೇಳಿ ಅವಳು ಬಂದು ನಂದಿದ್ರಾಗ ಏನು ಕೈವಾಡ ಇಲ್ಲ ಅಂತ ಹೇಳಿ. ಅವಾಗ ಗೊತ್ತಾಗುತ್ತೆ. ಅವಾಗ ಹೆಂಗೆ ಸೋಮ್ತೀನಿ ನಾನು ಇವಳನ್ನ. ಹೋಗಿ ನೀನು ಈ ಪಾಟಿ ಮಾತಾಡೋದಲ್ಲ, ನಿನ್ನ ಮಗಳು ಮದುವೆ ಮಾಡಿ ಮಾತಾಡು. ಅವಾಗ ನಾನು ನಿನ್ನ ಹೆಂಗೆ ಸೋಮ್ತೀನಿ. ಈ ನಾಯಿಗಳ್ನ ಯಾಕೆ ಬಿಡ್ಕೊಂಡೆ ಲಸ್ಮಕ್ಕ? ಇನ್ನು ಒಳಕ್ಕೆ ಬಿಡ್ಕೊಂಡಿದ್ಯಾ? ಹೇಳಿದ್ನಮ್ಮ ನಾನು. ಉದಸ್ಲಿಂದ ಹಸಿಕ್ ನಿಂತ್ಕೊಂಡು ಮಾತಾಡ್ರಿ ಅಂತ ಹೇಳಿ. ಕೇಳಲಿಲ್ಲ. ವಾಲೆ ಅವು ಕಾಲಿ ಸೆಲಕುಲ್ ಇಲ್ದವು ಬೊತ್ತ ಸುತ್ತಾರ್ಕಂಡು. ನಾವು ಇನ್ನೂವರೆಗೂ ಆಗೈತೆ ಹಂಗೆ ಹೋಗಿಲ್ಲಮ್ಮ. ನಾನು ಯಾರ ಮನೆ ಬಕ್ಲಕ್ಕೂ ಸೆಲಕುಲ ಇಲ್ಲ. ಬಂದೇವಿ.
ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮೇಲೆ ಬಂದಿರೋದ ಅವರಿಬ್ರು ಒಪ್ಪಿ ಮದುವೆ ಆಗಿರೋದಕ್ಕೇನೆ ನೀನೇ ಹೇಳ್ಕೊಟ್ಟು ನೀನು ಹಿಂಗೆ ಮಾಡಿದ್ಯಾ ಅಂತ ಹೇಳಿ ನನ್ನ ಮೇಲೆ ಬಂದಿರೋದು ನೋಡು. ಈ ಕಿಟ್ಟಪ್ಪನೂ ಇವರೆಲ್ಲ ಇವೆಲ್ಲ ಇನ್ನು ತುತ್ತಾರಿಯ ನಾಯಿಗಳೆಲ್ಲ ಬಂದವು ನನ್ನ ಮೇಲೆ. ಅದಕ್ಕೆ ಎಲ್ಗನ ಕರ್ಸು, ನಾನು ಹೇಳ್ತೀನಿ ದೇವ್ರ ಗುಡಿ ಮುಂದೆ ಆಗಲೇ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಅಂತ ಹೇಳಿ ನನಗೇನೇನು ಭಯ ಇಲ್ಲ, ನಂದೇನೆ ಇದ್ರಾಗ ಏನು ಕೈವಾಡ ಇಲ್ಲ. ನೋಡ್ತಾ ಇರಿ, ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.